ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆಯಿತಾ. ನೋಡಿ, ಇವತ್ತು ಬೆಳಿಗ್ಗೆ ನೀರು ಬಿಟ್ಟಿದ್ರು, ನೀರು ತುಂಬಿಸ್ತಾ ಇದ್ದೀವಿ. ನೋಡಿ ಗೈಸ್, ಕೆಲಸ ಅಂತೂ ಮುಗೀತು. ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಆಯಿತು. ಈಗ ಪೂಜೆ ಮಾಡಬೇಕು ದೇವರಿಗೆ. ಸ್ನಾನ ಮಾಡಿಬಿಟ್ಟು ಬಂದು ಇವತ್ತು ಎಂಥ ವಿಶೇಷ ಗೊತ್ತಾ? ಇವತ್ತು ನನಗೆ ತುಂಬ ಖುಷಿ ಆಗ್ತಾ ಇದೆ. ಏನು ಗೊತ್ತಾ, ಇವತ್ತು ನಮ್ಮ ಮನೇಲಿ ಮೀನು ತರ್ತಿದ್ದಾರೆ ಅನ್ನೋಂಥ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿದೆ. ಎಷ್ಟು ತಿಂಗಳುಗಳೇ ಆಗೋಗಿದೆ ನಾನು ತಿಂದಲೇ. ನಾನು ಪ್ರೆಗ್ನೆಂಟಲ್ಲಿದ್ದಾಗ ಒಂದು ಸಲ ಏನೋ ತಂದಿತ್ತು, ಅಂದರೆ ಬೈಕೆ ತಿರ್ಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸಲ ತಂದಿತ್ತು ಅಷ್ಟೇ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ನಾನು ಅಂದರೆ ಈ ಮೀನು ನನಗೆ ಇಷ್ಟ ಇಲ್ಲ, ಆದರೆ ಇಲ್ಲಿ ಬಂಗಡೆ ಮೀನು, ಬೂತಾಯಿ ಮೀನು ಅಂದರೆ ತುರಿ ಮೀನೆಲ್ಲ ಸಿಗೋಲ್ಲ ಇಲ್ಲಿ. ಹಾಗಾಗಿ ಇದು ಎಂಥ ಕ್ಯಾಟ್ಲಾಕ್ ಮೀನು ಅನಿಸುತ್ತೆ, ಅದನ್ನ ತೋರಿಸ್ತೀನಿ. ಅದನ್ನ ಮಾಡ್ತಾಯಿದ್ದಾರೆ ಇವತ್ತು. ಅದು ಎಷ್ಟೊತ್ತಾದರೂ ಮೀನು ಮಾರೋರು ಬಂದಿಲ್ಲ ಇನ್ನೂ. ಅದೇನೋ ಗೊತ್ತಿಲ್ಲ, ಇನ್ನು ಎಷ್ಟೊತ್ತಿಗೆ ಬರಬೇಕಿತ್ತು, ಅವರು ಬಂದಿಲ್ಲ. ನೋಡೋಣ, ಬಂದರೆ ಅಂತೂ ನನಗೆ ಇವತ್ತು ಮಜಾ. ಇವತ್ತು ನನಗೆ ಹಬ್ಬನೇ ಇವತ್ತು. ಈಗ ನಾನು ಬೇಗ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸಿ ಬೇಗ ಕೂತ್ಬಿಡ್ತೀನಿ. ಅವರಿಗೋಸ್ಕರ ಕಾಯ್ತಾ ನಾನು ಅದನ್ನ ವೀಡಿಯೋ ಮಾಡ್ತೀನಿ ಆಯಿತಾ. ಅಂದರೆ ಅವ್ರದ್ದು ಮೀನು ಮಾಡ್ಲಿಕ್ಕೆ ಬರ್ತಾರಲ್ಲ, ಅದೆಲ್ಲ ವೀಡಿಯೋ ಮಾಡ್ತೀನಿ. ಹೇಗಿದೆ, ಯಾವ ಥರ ಮೀನಿಲ್ಲಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಆಯಿತಾ. ಗೈ, ಸ್ನಾನ ಎಲ್ಲ ಮುಗಿಸ್ಕೊಬಂದು ಮನೆ ಹೊಸಲೆಲ್ಲ ತೊಳೆದು ಅರಿಶಿಣ ಕುಂಕುಮ ಎಲ್ಲ ಹಾಕಿ ಹಾಗೆಯೇ ರಂಗೋಲಿ ಕೂಡ ಹಾಕಿದೆ. ಗೊತ್ತಾ, ಯಾರು ನಗಾಡ್ಬಿಡಿ ನನ್ನ ರಂಗೋಲಿ ನೋಡಿಕೊಂಡು. ರಂಗೋಲಿ ಎಷ್ಟೊಂದಾಗಿ ನನಗೆ ಬಿಡೋಕ್ಕೆ ಬರೋಲ್ಲ, ಆದರೂ ಪರವಾಗಿಲ್ಲ, ಒಂದು ಮಟ್ಟಿಗೆ ಬಿಡಿಸಿದ್ದೀನಿ. ಚೆನ್ನಾಗಿದೆ ರಂಗೋಲಿ. ಬನ್ನಿ ಗೈಸ್, ಇವಾಗ ಹೂ ಕುಯ್ಕೊಂಡು ಬರೋಣ ದೇವ್ರಿಗೆ. ಎಷ್ಟಾಯ್ತಮ್ಮ ಇದೆಷ್ಟಿಗೆ? 150 ರೂಪಾಯಿ. 150. ಟೊಮೆಟೊ ಎಷ್ಟು ಕೆ ಜಿ? 50 ರೂಪಾಯಿ. 50. ಇವಾಗ ಇದೇನು ಉಪ್ಪಿಟ್ಟ? ಕ್ಯಾರೆಟ್ ಬಿಟ್ಟು ಪಲ್ಯ ಮಾಡ್ಕೊಡ. ಮೆಣಸಿನ್ಕಾಯಿ ಎಷ್ಟು? 10 ರೂಪಾಯಿ ತಗೊಂಡ್ರಾ? 20 ರೂಪಾಯಿ. ಇದು 20 ರೂಪಾಯಿನ ಕೊತ್ತಂಬರಿ ಕೊಟ್ಟು. ತರಕಾರಿ 60 ರೂಪಾಯಿ. ಇದು ಮಿಕ್ಸ್ ತಗೊಂಡ್ರ ತರಕಾರಿನ? ಬೀನ್ಸ್ 1/4 kg 50. ನೋಡಿ ಗೈಸ್, ತರಕಾರಿ ತಗೊಳಂಗೆ ಇಲ್ಲ. ನಾನ್ ವೆಜ್ ಮಾಡ್ಕೊಳ್ಬೇಕು, ತಿನ್ನಬೇಕು. ತರಕಾರಿ ರೇಟ್ ನೋಡಿ ಹೆಂಗಾಗಿದೆ. ಬೀನ್ಸ್ಗೆ 1/4 kg 50 ರೂಪಾಯಿ ಅಂತೆ. ಟೊಮೆಟೊ 50 kg. ಬೇರೆ ಹಾಕೋದು ಕಟ್ ಮಾಡೋದು ಬೇಡವಾ? ಹೌದಾ, ಹಂಗಾರೆ ಹಂಗೆ ಇಡ್ಲಾ? ₹20 ರೂಪಾಯಿ ಕಟ್ಟು. ಇಷ್ಟಕ್ಕೆ 30 ರೂಪಾಯಿ. ಏನೇನು ತರಕಾರಿ ತಗೊಂಡ್ವಿ ಗೊತ್ತಾ? ಬೀಟ್ರೋಟು, ಕ್ಯಾರೆಟು, ಮೂಲಂಗಿ, ಕ್ಯಾಪ್ಸಿಕಮ್, ಬೀನ್ಸ್, ಇದೇನು ಗೆಡ್ಡೆಕೋಸು. ಇದು ಗೆಡ್ಡೆಕೋಸಲ್ಲಮ್ಮ, ಗೆಡ್ಡೆಕೋಸು. ಇದಿಷ್ಟಕ್ಕೆ 60 ರೂಪಾಯಿ kg. ಮಿಕ್ಸ್ ತೊಗೊಂಡ್ವಿ ನಾವು ತರಕಾರಿನ. 60 ರೂಪಾಯಿ ಆಯಿತು. ಇದು ಟೊಮೆಟೊ ಹಣ್ಣು ಮಾತ್ರ 50 kg. ನೋಡಿ ಗೈಸ್, ಉಪ್ಪಿಟ್ಟು ಕೂಡ ರೆಡಿ ಆಗ್ತಾಯಿದೆ ಇಲ್ಲಿ. ಏನು ಗೊತ್ತಾ ಗೈಸ್, ನಮ್ಮ ಚಿನ್ನಿಗೆ ಕೋಲ್ಡ್ ಆಗಿಬಿಟ್ಟಿದೆ. ಅಮ್ಮ ಕಷಾಯ ಮಾಡಿಕೊಡ್ಬೇಕಾ ಏನು ಕೇಳ್ಕೊಬಾ ಅಂತಂದರು. ಬನ್ನಿ ಕೇಳ್ಕೊಬರೋಣ, ಬನ್ನಿ ಗೈಸ್. ಆಯಿತಾ? ಇಲ್ಲ, ಈಗ ಮಾಡಬೇಕು ಉಪ್ಪಿಟ್ಟು. ನಿಮಗೆ ಚಿತ್ರಾನ್ನ. ಅದು ಕಷಾಯ ಮಾಡಿಕೊಡ್ಬೇಕಾ? ಕಡಿಮೆ ಆಯ್ತಾ?
ನೀನು ಹುಡ್ಗ ಕಣು ಏನಾಗಲ್ಲ. ಏನು ಕಷಾಯ ಇದೇ ನೈಟ್ ಮಾಡಿರೋದು, ಅದನ್ನ ಬಿಸಿ ಮಾಡಬೇಕಷ್ಟೆ. ಇದು ಕಾಫಿ ಹಾಲಲ್ಲಿ ಮಾಡ್ತಿರಲ್ಲ ಶುಂಠಿ ಕಾಫಿ ಅದು ಕುಡಿಯಲ್ವಾ ಇದು? ಈಗ ನಿಂತೋಗ್ಬಿಡು. ಕೊಟ್ಟರೆ ಕೊಡಿ. ಸ್ವಲ್ಪನೇ ಇರೋದು, ಅದಕ್ಕೆ ಕೇಳಿದ್ದು ನಾನು ಕೊಡಿಯಮ್ಮ ಅಂತಂದೆ. ನೀವು ಎಷ್ಟು ಶುದ್ಧ ಕೊಡ್ತೀರಿ ಕಾಫಿ ಹಾಕಿ. ಅದೇ ಅದಕ್ಕೆ ನಿನಗೆ ಹಂಗೆ ತೇಗ ಬಂದಿದ್ದು, ಸ್ವಲ್ಪ ಕುಡಿಬೇಕು. ಇದು ಸ್ವಲ್ಪ ಮಾಡೋಕ್ಕೆ ಅದೇ ಸ್ವಲ್ಪ ಇದೆ, ಒಂದು ಲೋಟ ಕೊಡು ಅಂತ ಎಸದಿ ಕೇಳ್ತೀಯ. ಹೇಳ್ಕೊಡ್ತೀನಿ. ಕೊಟ್ಬಿಟ್ಟು ಹಾಂ ಸರಿ. ರೆಸ್ಪೆಕ್ಟೇ ಇಲ್ಲ ಗೈಸ್. ಹೆಂಡತಿ ಅನ್ನೋ ರೆಸ್ಪೆಕ್ಟೇ ಇಲ್ಲ ಗೈಸ್. ನೋಡಿ, ಸ್ಮೈಲ್ ಮಾಡಿ ಹೋಗ್ತೀನಿ. ಒಂದು ಹೋಗಬೇಕು ಅಂದರೆ ಸ್ಮೈಲ್ ಮಾಡಬೇಕು, ಇಲ್ಲಾಂದ್ರೆ ಇಲ್ಲೇ ಇರ್ತೀನಿ. ನೋಡಿ ನಾನು ಹೋಗಲಿ ಅಂತ ಎಷ್ಟು ಹೆಂಗೆ ಕಾಯ್ತಾ ಇದ್ದಾನಂದರೆ ಯಪ್ಪ. ಗೈಸ್ ನೋಡಿ ಗೈಸ್, ನಾನು ಹೆಂಗೆ ಬೀಳಿಸ್ಬಿಡ್ತಿದ್ದ ಅಂದರೆ, ಈಗ ಇಲ್ಲಿ ಕಾಲು ಮೆಟ್ಟಿಟ್ಕೊಂಡಿದ್ದೆ, ಜಸ್ಟು ಮಿಸ್ಸು ಕೆಳಗೆ ಬಿದ್ದು ಹಿಂಗೆ ಬೀಳೋಕ್ಕಾಗಿದ್ದೆ, ಎದ್ಬಿಟ್ಟೆ ಅಷ್ಟೊತ್ತಿಗೆ. ಏನೋ ಗೊತ್ತಾ ಗೈಸ್, ಇವತ್ತು ಮೀನು ತೊಗೊಳ್ಳೋಣ ಅಂತ ಕಾಯ್ತಾ ಇದ್ವಲ್ಲ, ಮೀನವರೇ ಬರಲಿಲ್ಲ, ಮೀನು ಅಂಕಲೇ ಬರಲಿಲ್ಲ. ಸ್ವಲ್ಪ ಬೇಜಾರಾಗ್ಬಿಡ್ತು, ಮೀನು ಅಂಕಲ್ ಬರಲಿಲ್ವಲ್ಲ ಅಂತ ಹೇಳಿಬಿಟ್ಟು, ಇವತ್ತು ಮೀನಿಲ್ವಲ್ಲ ಅಂತ ಅಂದ್ಕೊಂಡು. ಆಮೇಲೆ ನೋಡಿದರೆ ಅಪ್ಪ ಇದು ಮಂಡ್ಯಕ್ಕೆ ಹೋಗಿ ತರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ನೋಡೋಣ ಯಾವ ಥರ ಮೀನು ತರ್ತಾರೆ ಅಂತ ಹೇಳ್ಬಿಟ್ಟು. ಅಲ್ಲಿ ಸಿಗೋದು ಒಂದೇ ಕ್ಯಾಟ್ಲಕ್ಕು, ಆಮೇಲೆ ಇನ್ನೊಂದು ಅದೇ ಅಗ್ಲ ಮೀನು ಬರುತ್ತಲ್ಲ ಆ ಥರದ್ದು ಸಿಗೋದು. ಈ ಬಂಗಡೆ ಮೀನೆಲ್ಲ ಸಿಗಲ್ಲ. ನೋಡೋಣ, ಈಗ ಅಪ್ಪನಿಗೋಸ್ಕರ ಕಾಯ್ತಾ ಇದ್ದೀನಿ. ನೋಡಿ ಗೈಸ್, ತಿಂಡಿ ರೆಡಿ ಆಯಿತು. ಇವಾಗ ನಾನು ತಿಂತಾಯಿದ್ದೀನಿ. ಹಾಗೆಯೇ ನೀವು ಕೂಡ ಬಂದುಬಿಡಿ ಆಯಿತಾ. ಅಪ್ಪ ಕಟ್ ಮಾಡಿಸ್ಕೊಂಡೆ ಬಂದ್ರಾ? ಇಲ್ಲ, ನೀವು ಮಾಡ್ತೀರೇನು ಅಂದ್ಕೊಂಡೆ. ಏನದು? ನೋಡಿ ಗೈಸ್, ಅಪ್ಪ ಮೀನು ತೊಗೊಂಡು ಬಂದರು. ಹೇಗಿದೆ ಅಂತ ತೋರಿಸ್ತೀನಿ ಆಯಿತಾ. ಯಾರ ಜೊತೆ ಊಟಪ್ಪ? ಇಡ್ಲೇನಾ? ಈಗ ಪೂರ ಮಾತಾಡೋದು ಮದ್ಯಾ ಇಲ್ಲಿ ಬರಪ್ಪ, ಬಾಯ್ ಮಾಡು. ಬರಪ್ಪ, ಬಬ್ಲು ಕ್ರಿಕೆಟ್ ನೋಡ್ತಾವ. ಬಾಯ್ ಬಾಯ್ ಬಾ ಬಾ. ಹೆಂಗಿಲ್ಲಿ ಬೀಳ್ತಾನೆ. ನೋಡಿ ಗೈಸ್, ಅಂತೂ ತಿಂಡಿ ತಿಂದಿದ್ದ ಪಾತ್ರೆಗಳೆಲ್ಲ ತೊಳೆದಾಯ್ತು. ಈಗ ಹಾಕ್ಬೇಡ ಮುದ್ದು, ಹೋಯ್ತಾ? ಹೊಡ್ದಾಕಂಡ ಹಾಕು ಸೇರ್ಸಂಗೆ. ಹಾಳು ಮಾಡ್ತೀಯ ನೀನು. ಇರು, ನಿಮ್ಮ ಮಮ್ಮಿಗೆ ಹೇಳ್ತೀನಿ. ಕೊಡಿರಿ, ಸೇರ್ಸ್ಕೊಟ್ಟ ಕೊಡಿರಿ. ಕೊಡಿರಿ. ಹಾಕ್ಕೊಂಡಿದ್ದು ಹಾಳು ಮಾಡಿದ್ಯಾ? ಕಳ್ಕತ್ತು ಬಬ್ಲು, ಬಬಲ್ಲು ಅಲ್ಲ, ಬೈರಾನು ಮಗ್ನೆ ನೀನು. ಬೈರ ಬೈರ ಅಂತಾನೆ ಕೂಗು. ನೀನು ಬಬ್ಲು ಬೇಡ ನಿಂಗೆ. ನಾನು ಹೇಳ್ದೆ ತಾನೆ ನೆನ್ನೆನೆ ಹೇಳ್ದೆ ತಾನೆ ನಿಂಗೆ ಬೈರ ಅಂತ ಕರೀರಿ, ಬಬ್ಲು ಬೇಡ ಅಂತ. ಬೈರ ಬೈರ ಪಾಪ ಕಾಕಣ ಕನ್ನಡಕನ ಹೊಸ ಪಾಪಗ ಅವಳೆ ಹಾಕಕ್ಕೆ ಬದ್ಲು ಕಳ್ಕ ಬಿದ್ದಾಯ್ತು. ನೋಡಿ ಗೈಸ್, ಕಪ್ಪ ಅಲ್ಲೇ ಕ್ಲೀನ್ ಮಾಡಿಸ್ಕೊಂಡು ಬಂದಿದ್ದಾರೆ ಮಂಡ್ಯದಲ್ಲೇ. ಮೀನು ಮಾರ್ಕೆಟಿಗೆ ಹೋಗಿ ತೊಗೊಂಡು ಬಂದ್ರಲ್ಲ, ಅಲ್ಲೇ ಕಟ್ ಮಾಡಿಸ್ಕೊಂಡು ಕ್ಲೀನ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದಾರೆ. ಇವಾಗ ಜಸ್ಟ್ ವಾಶ್ ಮಾಡಿದ್ರೆ ಆಯಿತು. ಇದೇನು ಸಪ್ರೇಟ್ ಇದೇನು ಮಾಡ್ತೀರಾ? ಕಬಾಬು
ಅದು ಸಾಂಬಾರ್ಗ ಇದು 2.5 kg 2.5 kg. ಎಷ್ಟೊಂದಲ್ಲ ಕೆ ಜಿಗೆ ಅಪ್ಪ? ಇನ್ನು 180 180 ಕೆ ಜಿಗೆ. 2.5 kg. ಮೀನು ರೇಟು ಜಾಸ್ತಿನೇ. ತೂಕ ಬರ್ತಾವಲ್ಲ ಅದರಿಂದ ಜಾಸ್ತಿ ಇರೋದಿಲ್ಲ. ನೋಡಿ ಗೈಸ್, ಇದೇ ಫಿಶ್ ನಮ್ಮ ಮಂಡ್ಯ ಕಡೆ ಜಾಸ್ತಿ ಸಿಗೋದು. ಈ ಬಂಗಡೆ ಮೀನೆಲ್ಲ ಸಿಗಲ್ಲ ಜಾಸ್ತಿ ಇಲ್ಲಿ, ಈ ಥರ ಮೀನುಗಳೇ ಸಿಗೋದು. ನೋಡಿ ಗೈಸ್, ಅಮ್ಮ ಇವಾಗ ಸಾರು ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಅದಕ್ಕೆ ಹಾಗೆಯೇ ಕಾಯಿ ತುರ್ಕೊಡೋಣ ಅಂತ ಹೇಳ್ಬಿಟ್ಟು ತುರ್ಕೊಡ್ತಾ ಇದ್ದೀನಿ. ನೋಡಿ ಗೈಸ್, ಅಮ್ಮ ಸಾರು ಮಾಡ್ತಾ ಇದ್ದಾರೆ. ಇವಾಗ ಹೇಗೆ ಮಾಡ್ತಾರೆ ಅಂತ ನೋಡಿ ಆಯಿತಾ. ಅಂದರೆ ನಮ್ಮ ಕಡೆ ಯಾವ ಥರ ಮಾಡ್ತಾರೆ, ಹಾಗೆಯೇ ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ನೋಡಿ. ನಮ್ಮ ಮನೇಲಿ ಈ ಥರ ಮಾಡೋದು, ನೋಡ್ಕೊತಾ ಹೋಗಿ ಆಯಿತಾ. ಅಂದರೆ ಒಂದು ಕಡೆ ಒಂದೊಂದು ರೀತಿಲಿ ಮಾಡ್ತಾರೆ ಅಲ್ವಾ, ಹಾಗಾಗಿ ಹೇಳಿದ್ದಷ್ಟೇ. ಇದನ್ನ ಫಿಶ್ ಕಬಾಬ್ಗೆ ರೆಡಿ ಮಾಡ್ಕೊಂಡಿರೋದು. ನಮ್ಮೂರ ಥರ ಇದು ಫಿಶ್ ಫ್ರೈ ಎಲ್ಲ ಮಾಡೋಕ್ಕೆ ಹೋಗಲ್ಲ, ಕಬಾಬ್ ಮಾಡ್ತಾರೆ. ಚಿಕನ್ ಕಬಾಬ್ ಮಾಡ್ತಾರಲ್ಲ ಆ ಥರ ಮಾಡ್ತಾರೆ. ನೋಡಿ ಗೈಸ್, ಚಾಕುನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹೀಗೆ ಹಚ್ತಾರೆ. ಯಾಕೆ ಅಂತಂದರೆ ಕಾಲ್ದೋಳು ಹಾಕ್ಬಾರ್ದು ಅಂತ ಹೇಳಿಬಿಟ್ಟು. ಅಂದರೆ ಹೊಟ್ಟೆ ನೋವು ಬರುತ್ತಂತೆ, ಹೊರಗಡೆಯಿಂದ ತಂದಿರೋದಲ್ವ, ಅದಕ್ಕೆ ಹೊಟ್ಟೆ ನೋವು ಬರಬಾರ್ದು ಅಂತ ಹೇಳಿಬಿಟ್ಟು ಹೀಗೆ ಮಾಡ್ತಾರೆ. ನೋಡಿ ಗೈಸ್, ಅಪ್ಪ ದುಡ್ಡೆಲ್ಲ ಬೆಳೆಸ್ಕೊತಿದ್ದಾರೆ. ಅಪ್ಪ ಮಧ್ಯಾಹ್ನದ ಊಟಕ್ಕೆ ಬಂದರು. ಅವರು ಇದು ಊಟ ಮಾಡಲಿಲ್ಲ, ಬರೀ ಫಿಶ್ ತಿಂದುಬಿಟ್ಟು ಹಾಗೆ ಹೋದರು. ನೋಡಿ ಗೈಸ್, ಫಿಶ್ ಕಬಾಬ್ ರೆಡಿಯಾಗಿದೆ. ಈಗ ಊಟ ಮಾಡೋದೇ ಹಾಕ್ಕೊಂಡು. ನೋಡಿ ಗೈಸ್, ನಾನಂತೂ ಬೆಳಿಗ್ಗೆಯಿಂದ ಕಾಯ್ತಾನೆ ಇದ್ದೆ ಯಾವಾಗ ಅಡುಗೆ ಆಗುತ್ತಪ್ಪ ಅಂತ ಹೇಳಿಬಿಟ್ಟು. ಇವಾಗೆಲ್ಲ ಆಯಿತು, ನಾನಂತೂ ಮೀನು ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಬಾರಿಸೋದೇನೆ ಇವಾಗ ಊಟನ. ಏನು ಗೊತ್ತಾ ಗೈಸ್, ನಿಜವಾಗ್ಲೂ ಇದು ಸಾರಲ್ಲಿರೋ ಮೀನಿಗಿಂತ ಅದೇ ಕಬಾಬ್ ಮಾಡಿದ್ರಲ್ಲ, ಅದಂತೂ ಸಖತ್ತಾಗಿತ್ತು ಗೈಸ್. ನನಗಂತೂ ತುಂಬ ಇಷ್ಟ ಆಯಿತು. ಚೆನ್ನಾಗಿ ತಿಂದುಬಿಟ್ಟೆ ನಾನು. ಹಾಗೆಯೇ ಇವತ್ತಿನ ನನ್ನ ವ್ಲಾಗ್ ಇದಾಗಿತ್ತು. ಈ ನನ್ನ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.